ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನಮೆಚ್ಚಿದ ನಮ್ಮ ನಾಯಕರು ಆದ ಚೆಲುವರಾಯಸ್ವಾಮಿ ಅವರ ಬಗ್ಗೆ ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ತಮ್ಮ ಭಾವನೆಯನ್ನು ಸುಳ್ಳು ಮಾಹಿತಿಗಳನ್ನು ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಾಗಮಂಗಲದ ಜನತೆಗೆ ನೀಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ. ಮೇ 13, 2023 ಚುನಾವಣೆ ಆಗಿ 2.5 ವರ್ಷಗಳು ಕಳೆದ ನಂತರ ಈಗ ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮತ್ತು ನಮ್ಮ ನಾಯಕರ ಬಗ್ಗೆ ಜ್ಞಾನೋದಯ ಆದಂಗೆ ಮಾತಾಡ್ತಾ ಇದ್ದಾರೆ. ಹಲವಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಮಾಜಿ ಶಾಸಕ ನಾಪತ್ತೆಯಾಗಿದ್ರು. ಕಾರ್ಯಕರ್ತರ ಕೈಗೂ ಸಿಗ್ದಲೆ ಏನವರು ಮತ ನೀಡಿದ್ರು ಅವ್ರಿಗೂ ಸಿಗ್ದಲೆ ಆಗಿಂದಾಗೆ ಆಗಾಗ ಬಂದು ಹೋಗುವಂತ ಅತಿಥಿ ತರ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ರು. ಈಗ ನಮ್ಮ ನಾಯಕರು ಮಾಜಿ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ 2.5 ವರ್ಷದ ನಂತರ ಹೇಳ್ತಾ ಇದ್ದಾರೆ. 2.5 ವರ್ಷದ ನಂತರ ನಾನ್ ತಂದಂತ ಕಾರ್ಯಕ್ರಮನ ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ. ಅವ್ರಿಗೆ ನೀವು ತಂದಿರ್ತಕ್ಕಂಥ ಕಾರ್ಯಕ್ರಮಗಳ ಕಾರ್ಯಾದೇಶವನ್ನ ಅನುಮೋದನೆ ಆಗಿರ್ತಕ್ಕಂಥ ಪಟ್ಟಿಯನ್ನ ನೀವು ಬಿಡುಗಡೆ ಮಾಡಿ ಇದನ್ನ ನಾನ್ ತಂದಿದ್ದೆ ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ ಹೇಳಿದ್ರೆ ಜನನೂ ನಂಬ್ತಾರೆ, ಕಾರ್ಯಕರ್ತರು ನಂಬ್ತಾರೆ, ಆ ಪಕ್ಷದವರು ಕೂಡ ನಂಬ್ತಾರೆ. ಈ ರೀತಿ ಕಲ್ಪಿತವಾದ ಭಾವನೆಗಳನ್ನ ವ್ಯಕ್ತಪಡಿಸೋದ್ರ ಮೂಲಕ ನಮ್ಮ ನಾಯಕರ ತೇಜೋವಧೆ ಮಾಡ್ಬಿಡ್ತೀನಿ ನಾನು ಅಂತಕ್ಕಂಥದ್ದು ಏನಾರಾಗಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಕೆಲವು ತಿಂಗಳುಗಳ ಹಿಂದೆ ಉಚ್ಚ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂಗೆ ಇವರೇ ಕ್ಷಮೆ ಯಾಚಿಸವ್ರೆ. ನಾನು ಈ ರೀತಿ ಅನ್ನಬಾರ್ದಾಗಿತ್ತು, ನಂದು ಲೋಪ ಆಗಿದೆ ಅಂತ ಕ್ಷಮೆ ಯಾಚಿಸ್ಕೊಂಡು ವಿಡ್ರಾ ಮಾಡ್ಕೊಂಡವ್ರೆ. ಇಂಥವರು ಈಗ ನಮ್ಮ ನಾಯಕರ ಬಗ್ಗೆ ಮಾತಾಡಲಿಕ್ಕೆ ಮಾನ್ಯ ಕೇಂದ್ರ ಸಚಿವರು ಮಾಧ್ಯಮದ ಮೂಲಕ ಜಿಲ್ಲೆ ಜನತೆಗೆ ಹೇಳ್ತಾ ಇದ್ದಾರೆ, ನಮ್ಗೆ ಯಾವುದು ಸ್ಥಳ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಂತ. ನಮ್ಮ ಮಂಡ್ಯ ಶಾಸಕರು ಉತ್ತರ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಬೇಕಾದಷ್ಟು ಜಾಗ ಕೊಡ್ತೀವಿ ಸ್ವಾಮಿ, ದಯಮಾಡಿ ನಿಮ್ಮ ಈ ಏನು ಅಭಿವೃದ್ಧಿ ಪರ ಕಾರ್ಯಕ್ರಮ ಇದೆ ಅದನ್ನ ದಯಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳನ್ನಾಗ್ಲಿ ಅಥವಾ ನಮ್ಮ ಕೈಗಾರಿಕಾ ಸಚಿವರನ್ನಾಗ್ಲಿ ಭೇಟಿ ಮಾಡ್ತಕ್ಕಂಥ 1.5 ವರ್ಷಗಳಾದ್ರೂ ಕೂಡ ಕೇಂದ್ರ ಸಚಿವರಾಗಿ 1.5 ವರ್ಷಗಳಾದ್ರೂ ಕೂಡ ಆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವರು ಭೇಟಿ ಮಾಡಿ ಮನವರಿಕೆ ಮಾಡ್ತಕ್ಕಂಥದ್ದು ಮಾಡ್ದಲೆ ಮಂಡ್ಯಕ್ಕೆ ಆಗಿಂದಾಗೆ ಭೇಟಿ ಕೊಡುವಾಗ ಪ್ರಚಾರಕ್ಕೋಸ್ಕರ ಈ ರೀತಿಯ ತಪ್ಪು ಮಾಹಿತಿಗಳನ್ನ ಜನತೆಗೆ ಕೊಡೋದನ್ನ ದಯಮಾಡಿ ಇನ್ನು ಮುಂದಾದ್ರೂ ನಿಲ್ಲಿಸಿ. ನಿಜವಾಗ್ಲೂ ಅಭಿವೃದ್ಧಿ ಪರವಾದ ಕಾಳಜಿ ಇದ್ರೆ, ಕೈಗಾರಿಕೆ ತರಲೇಬೇಕು ಅನ್ನೋ ಉದ್ದೇಶ ಇದ್ರೆ ಅದಕ್ಕೊಂದು ಹಂತಗಳಿದೆ. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವೊಂದು ಹಂತಗಳಿವೆ. ಆ ಮೂಲಕ ಇವರು ಹೋದ್ರೆ ಖಂಡಿತವಾಗಿಯೂ ನಮ್ಮ ಸರ್ಕಾರದ್ದು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಸಂಪೂರ್ಣವಾಗಿ ಸಹಕಾರ ಇರ್ತದೆ. ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಇವತ್ತು ಜಿಲ್ಲೆ ಹೋಗ್ತಾ ಇದೆ ಎನ್ನುವಂಥದ್ದನ್ನ ಸಹಿಸ್ಕಾಗ್ದಲೇ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥ ನಾಗಮಂಗಲ ಶಾಸಕನ ದುರ್ವರ್ತನೆಯನ್ನ ನಾವು ಖಂಡಿಸ್ತೀವಿ. ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತೀವಿ. ಇವರು ಆಡಳಿತ ಮಾಡಿದಂತ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾಗಮಂಗಲ ತಾಲೂಕು ತಂದಿದ್ದಾರೆ ಕ್ಷೇತ್ರಕ್ಕೆ, ಅಥವಾ ನಮ್ಮ ನಾಯಕರು ಈ 2.5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಏನೇನ್ ಜಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೇರ ಚರ್ಚೆಗೆ ಆಹ್ವಾನ ಮಾಡ್ತಾ ಇದೀವಿ. ಪಟ್ಟಿನ ತಗೊಂಡೇ ಬರ್ಬೋದು ಅವರು. ನಮ್ಮ ಹತ್ರ ಪಟ್ಟಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀವಿ.
ಆಗ ನಿಜವಾದ ಸತ್ಯ ಜನತೆಗೆ ಗೊತ್ತಾಯ್ತದೆ. ಶನಿವಾರ ಭಾನುವಾರ ಅಂತ ಬಹಳ ಕೇಳೋ ಮಾತಾಡ್ತಾರಲ್ಲ, ತಾನ್ ಕಳ್ಳ ಪರೋ ನಂಬ ಅಂತ ಕನ್ನಡದಲ್ಲಿ ಗಾದೆ ಇದೆ. ಇವರೆಲ್ಲ ಶನಿವಾರ ಭಾನುವಾರ ಬರ್ತಿದ್ರೇನೋ ಕಲೆಕ್ಷನ್ಗೆ. ಅದಕ್ಕೆ ನಮ್ಮ ಸಚಿವರನ್ನ ಇಡೀ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸಚಿವರು ಕೂಡ ಕರ್ನಾಟಕ ರಾಜ್ಯದ ಕೃಷಿ ಖಾತೆಯನ್ನ ಅಭಿನಂದಿಸ್ತಾ ಇದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದನ್ನು ಸಹಿಸ್ಕಾಗ್ದಲೆ ಇವ್ರು ಈ ರೀತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಡಾಖಂಡಿತವಾಗಿ ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ವಿಷಯಾಧಾರಿತವಾದ ಆಲೋಚನೆಯನ್ನ, ವಿಷಯಾಧಾರಿತವಾದ ಚರ್ಚೆಯನ್ನ ಸ್ವಾಗತ ಮಾಡ್ತೀವಿ. ಈ ಸೊಳ್ಳು ಪೊಳ್ಳು ಇವೆಲ್ಲವನ್ನು ಕೂಡ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಸನ್ಮಾನ್ಯ ನಾಗಮಂಗಲ ಕ್ಷೇತ್ರದ ಶಾಸಕನಿಗೆ ಹೇಳ್ತಾ ಇದ್ದೀವಿ. ಇನ್ನು ಮುಂದಾದ್ರೂ ಕೂಡ ಜನಪರವಾದ ಅಭಿವೃದ್ಧಿ ಪರವಾದ ವಿಚಾರವನ್ನ ಮುಂದಿಟ್ಟಿಕೊಂಡು ಚರ್ಚೆ ಮಾಡಿ. ಈ ರೀತಿ ಕುತ್ಸಿತವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಬಿಡಬೇಕು ಅನ್ನುವಂಥದ್ದನ್ನ ಮತ್ತೆ ಅವರಿಗೆ ನಾವು ಆಗ್ರಹಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀವಿ.